ನಮಸ್ತೆ ಎಲ್ಲರಿಗೂ. ನಾನು ಡಾಕ್ಟರ್ ಶ್ರೀ, ಆಯುರ್ವೇದಿಕ್ ಫಿಸಿಷಿಯನ್, ಯೋಗ ಥೆರಪಿ ಎಕ್ಸ್ಪರ್ಟ್. ಈ ವಿಂಟರ್ ಬಂದಾಗಿಂದ ಹೇರು, ಸ್ಕಿನ್ ಎಲ್ಲ ತುಂಬ ಡ್ರೈ ಆ್ಯಂಡ್ ಫ್ರಿಜಿ ಆಗಿದೆ. ತುಂಬ ಹೇರ್ ಫಾಲ್ ಆಗ್ತಿರುತ್ತೆ ಎಲ್ಲರಿಗೂ. ಆಮೇಲೆ ಡ್ಯಾಂಡ್ರಫ್ ಕೂಡ ಇವಾಗ ತುಂಬ ಕಾಮನ್. ಹೇರ್ ಗ್ರೋತ್ಗೆ ನಾವು ಹೇರ್ ಪ್ಯಾಕ್ಸ್ ಹಾಕೊಂಡಾಗ ತುಂಬ ಜನ ಹೇಳ್ತಾರೆ ನನಗೆ ಡ್ರೈ ಆಗಿಬಿಡುತ್ತೆ, ಫ್ರಿಜಿ ಆಗುತ್ತೆ ಹೇರ್ ಪ್ಯಾಕ್ ಹಾಕೊಂಡ್ಮೇಲೆ ಅಂತ. ಸೊ ಅದಕ್ಕೊಂದು ನಾನು ಹೇರ್ ಕೇರ್ನ ತೊಗೊಂಡು ಬಂದಿದ್ದೀನಿ. ಆಲೋವೆರಾ ತೊಗೊಂಡಿದ್ದೀನಿ. ನಾನು ಫ್ಲ್ಯಾಕ್ಸ್ ಸೀಡ್ ಮತ್ತು ಮೆಂತೆ ಕಾಳನ್ನು ಸೋಕ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಂದು ಅರ್ಧ ಕಪ್ ಆಗೋಷ್ಟು ಕೋಕೋನಟ್ ಮಿಲ್ಕ್. ಸೊ ಫಸ್ಟು ನಾನು ಈ ಫ್ಲ್ಯಾಕ್ಸ್ ಸೀಡ್ ಮತ್ತು ಮೆಂತೆ ಕಾಳನ್ನು ಚೆನ್ನಾಗಿ ಬ್ಲೆಂಡರಲ್ಲಿ ನಾನು ಚಟ್ನಿ ಮಾಡಿಕೊಂಡು ಇದನ್ನು ಸೋಸ್ಕೊಳ್ತೀನಿ. ಆಮೇಲೆ ಇದಕ್ಕೆ ನಾನು ಆಲೋವೆರಾ ಜೆಲ್ ಹಾಕಿ ಕೋಕೋನಟ್ ಮಿಲ್ಕ್ ಹಾಕಿ ಒಂದು ಹೇರ್ ಪ್ಯಾಕನ್ನು ನಾನು ರೆಡಿ ಮಾಡ್ಕೊಳ್ತೀನಿ. ಇದನ್ನು ಹಾಕ್ಕೊಳ್ಳೋದ್ರಿಂದ ತೆಳ್ಳಗಿರೋ ಹೇರು ಚೆನ್ನಾಗಿ ದಪ್ಪ ಆಗುತ್ತೆ, ಗ್ರೇ ಹೇರ್ ಕಡಿಮೆ ಆಗುತ್ತೆ, ಹೇರ್ ಲೆಂತ್ ಚೆನ್ನಾಗಿ ಬರುತ್ತೆ, ಡ್ಯಾಂಡ್ರಫ್ ಹೋಗುತ್ತೆ, ಡ್ರೈ ಮತ್ತು ಫ್ರಿಜಿ ಹೇರ್ ಇರೋದು ಕಡಿಮೆ ಆಗುತ್ತೆ, ಇಚ್ಚಿ ಸ್ಕಾಲ್ಪ್ ಕಡಿಮೆ ಆಗುತ್ತೆ. ಮೆಂತೆ ಫ್ಲಾಕ್ಸ್ ಸೀಡ್ ಬ್ಲೆಂಡ್ ಆಗಿದೆ. ಇದಕ್ಕೆ ನಾನು ಸಣ್ಣದಾಗಿ ಆಲೋವೆರಾನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಇದನ್ನ ಬ್ಲೆಂಡ್ ಮಾಡೋಣ. ಈಗ ಕೋಕೋನಟ್ ಮಿಲ್ಕ್ ಹಾಕೋಣ. ನೀವು ಇದನ್ನ ಸ್ಟ್ರೈನ್ ಮಾಡ್ಕೋಬೇಕು. ಸಿಲ್ಕಿ ಸ್ಕಿನ್ ಹೇರ್ ಇರೋರು ಇದನ್ನ ಹಾಗೆ ಯೂಸ್ ಮಾಡ್ಬೋದು. ಬಟ್ ಕರ್ಲಿ ಹೇರ್ ಇರೋರು ಇದನ್ನ ಈ ಥರ ಫಿಲ್ಟರ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಹೊಟ್ಟು ಥರ ಸ್ವಲ್ಪ ಉಳಿಯುತ್ತೆ. ಅದನ್ನ ವಾಶ್ ಮಾಡ್ಕೊಳ್ಳೋದು ಕರ್ಲಿ ಹೇರ್ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಸೊ ಕರ್ಲಿ ಹೇರ್ ಇದನ್ನ ಸ್ಟ್ರೈನ್ ಮಾಡ್ಕೊಂಡು ಯೂಸ್ ಮಾಡಿ. ನೋಡಿ ಈ ತರ ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ. ಈ ಲಿಕ್ವಿಡ್ ಅನ್ನ ನಾವು ಹೇರ್ಗೆ ಯೂಸ್ ಮಾಡಬೇಕು. ಸೊ ಇದರಲ್ಲಿ ಫೇಸ್ ಸ್ಕ್ರಬ್ ಅನ್ನ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ಇದನ್ನ ಕಾಟನ್ ತಗೊಂಡ್ಬಿಟ್ಟು, ಸೊ ಇದನ್ನ ಈ ತರ ಕಾಟನ್ ಅಲ್ಲಿ ತಗೊಂಡು ನಿಧಾನಾಗಿ ಸ್ಕಾಲ್ಪ್ಗೆ ಪೂರ್ತಿ ತಲೆಗೆ ಈ ತರ ಹಚ್ಚಿ ಒಂದು ಹಾಫ್ ಅನ್ ಅವರ್ ಬಿಟ್ಟು, ಶಾಂಪೂ ಸೋಪ್ ಏನು ಹಾಕಬಾರ್ದು, ಹಂಗೆ ವಾಶ್ ಮಾಡ್ಬೇಕು. ಈ ತರ ಇನ್ನು ಹೆಚ್ಚೆಚ್ಚು ವಿಡಿಯೋ. ಇದನ್ನ ಇವತ್ತು ನೀವು ಹಚ್ಕೊಂಡ್ರೆ ಇದನ್ನ ಹಾಗೆ ವಾಶ್ ಮಾಡ್ಕೊಂಡು ನೆಕ್ಸ್ಟ್ ಡೇ ಆಯಿಲಿಂಗ್ ಮಾಡ್ಕೊಂಡು ಆಮೇಲೆ ನೀವು ಶಾಂಪೂ ಅಥವಾ ಸೀಗೆಕಾಯಲ್ಲಿ ತೊಳ್ಕೊಳ್ಬೇಕು. ಇನ್ನು ಹೆಚ್ಚೆಚ್ಚು ವಿಡಿಯೋ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಧನ್ಯವಾದ.